Good morning, everyone. Yes, join quickly. Only 17. Third sem ಇದೆ problem ನೋಡ್ರಿ. ಎಷ್ಟು ಜಲ್ದಿ ಜಾಯ್ನ್ ಆಗ್ತೀರಾ ಅಷ್ಟು ಜಲ್ದಿ ನಿಮ್ಮ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. Yes, join quickly. Minimum 25 members ಆಗ್ಬೇಕ್ರಿ. ಬರೀ 18 19 ನಡೆಯಲ್ಲ. Shall we start the class? Okay. What we have discussed in our last class? What we have discussed after 2 days or 3 days gap? 3 days back, what we have discussed? Right? 3 days gap ಆಯ್ತಲ್ರಿ? Friday ನಾನು last class ತಗೊಂಡಿದ್ದು. Objectives of service industries, right? ಮತ್ತೆ types of service industries. That is business services, personal services, social services. Discussed or not? Understood everyone those types of services? Student, I am asking you, understood or not? ನೀವು 3 ಜನ ಲಾಸ್ಟ್ ಕ್ಲಾಸ್ ಅಟೆಂಡ್ ಆಗಿರಿ? ಅರ್ಥ ಆಗ್ಯಾವ್ರಿ? ಡೌಟ್ನಾಗ ಹೇಳ್ಬೇಡ್ರಿ. ಅರ್ಥ ಆಗಿಲ್ಲ ಅಂದ್ರೆ ಡೈರೆಕ್ಟಾಗಿ ಅರ್ಥ ಆಗಿಲ್ಲ ಅಂತ ಹೇಳ್ರಿ. ನೀವು ಲಾಸ್ಟ್ ಕ್ಲಾಸ್ ಅಟೆಂಡ್ ಆಗಿಲ್ಲ? ಸೀಮಾ ಯಾಕೆ ಅಟೆಂಡ್ ಆಗಿಲ್ಲ ಗೊತ್ತು ನೀವು? ಅರ್ಥ ಆಗೈತ್ರಿ ಎಲ್ಲ? ನಿಮ್ದು ನೇಮ್ ಏನು ಹೇಳಿದ್ರಿ? ಮಿಡಲ್ ಬಿಟ್ಟು ಹೋಗಿರೇನ್ರಿ ನೀವು? ಅದಕ್ಕೆ ಅರ್ಥ ಆಗಿಲ್ಲ. ಒಂದು ದೊಡ್ಡ ಲಿಸ್ಟ್ ಇದೆ ನನಗೆ. So our next topic is challenges faced by the service industries. What are the difficulties faced by the service industries? Or what are the problems faced by the service industries? As you learn, the manufacturing industries will also face some of the problems, right? What are those problems? Manufacturing industries major problems ಏನಿದ್ವು? Manufacturing industries do major problems ಏನಿದ್ವು? Anyone? That is unskilled labor. ನೆನಪಾಯ್ತಿಲ್ರಿ?
The same way here, service industries also face some of the problems. The major problems are resolving the customer complaints on product and services. Resolving customer complaints on product and services. What is this means? Here, service industries will go on just listening the complaints. Each and every day they will get minimum 100 or 200 complaints in a company from the customers. How means? See, if you take a telecom industry, in telecom industry, if you offer a prepaid offer or if you get a postpaid offer, you will get difficulties, right? If you prepaid offer and ತಗೊಂಡಿರ್ತೀರಿ ನಿಮ್ದು ಮೊಬೈಲ್ ಅದ ರೀಚಾರ್ಜ್ ಪ್ರೀಪೇಡ್ ಅಂದ್ರೆ ಏನು ಮಾಡ್ತೀರಿ? ಪ್ರೀಪೇಡ್ನಾಗ ಮೊಬೈಲ್ನಾಗ ಎಲ್ಲರೂ ಎಕ್ಸ್ಪರ್ಟ್ ಇದ್ರಿ. ಪ್ರೀಪೇಡ್ನಾಗ ಏನು ಮಾಡ್ತೀರಿ? ಪ್ರೀಪೇಡು, ಪೋಸ್ಟ್ಪೇಡು, ರೀಚಾರ್ಜು. ಪ್ರೀಪೇಡ್ಗೆ ಮುಂಚೆನೇ ರೀಚಾರ್ಜ್ ಮಾಡ್ಕೊಂಡಿರ್ತೀರಿ. ಪೋಸ್ಟ್ಪೇಡ್ಗೆ ಆಮೇಲೆ ಮಾಡ್ತೀರಿ. ಇದೆಲ್ಲ ಸಿ ಪ್ರೀಪೇಡ್ ಅಂದ್ರೆ ನೀವು 1 ಮಂತ್ದ ಅಮೌಂಟ್ನ 1 ತಿಂಗಳಲ್ಲಿ ಎಷ್ಟಾದ್ರೂ ಕಾಲ್ ಮಾಡ್ರಿ, ಯಾರ ಜೊತೆಯವ್ರು ಮಾತಾಡ್ರಿ, ಇಷ್ಟು ಅಮೌಂಟ್ ಅಂತ ನೀವು ಕೊಟ್ಬಿಡ್ತೀರಿ ಕಂಪ್ನಿಗೆ. ಇಷ್ಟು ಅಮೌಂಟ್ ಅಂತ ರೀಚಾರ್ಜ್ ಮಾಡಿಸ್ಬಿಡ್ತೀರಾ. ನೀವು ಈಗ ಡೈಲಿ ರೀಚಾರ್ಜ್ ಮಾಡಿಸ್ತಿರಲ್ಲ. ಕಾಂಬೋ ಆಫರ್ಸ್ 199 ಪ್ಯಾಕ್ ಫಾರ್ 28 ಡೇಸ್, 399 ಪ್ಯಾಕ್ ಫಾರ್ 48 ಡೇಸ್, 42 ಡೇಸ್, 599 ಫಾರ್ 84 ಡೇಸ್. ಇದು ಎಲ್ಲ ಪ್ರೀಪೇಡ್. ಪೋಸ್ಟ್ಪೇಡ್ ಅಂದ್ರೆ ನೀವು 1 ಮಂತ್ ವರೆಗೂ ನಿಮ್ಗೆ ಫ್ರೀ ಕೊಡ್ತಾರೆ. 1 ಮಂತ್ ವರೆಗೂ ನಿಮ್ಗೆ ಯಾವ ರೀತಿನೂ ಬಿಲ್ ಕಳ್ಸಲ್ಲ. ಅಟ್ ದ ಮಂತ್ ಎಂಡ್ಗೆ ನಿಮ್ದು ಹೋಲ್ ಬಿಲ್ ಬರುತ್ತೆ. ಟೆಲಿಕಾಮ್ ಇಂಡಸ್ಟ್ರಿದು BSNL ಬೆಸ್ಟ್ ಎಕ್ಸಾಂಪಲ್. BSNL ದವರು ಇನ್ನು ಅಡ್ವಾನ್ಸ್ ತಗೋತಿದ್ರೆ ನಿಮ್ಮ ಹತ್ರ ಮನಿ 1 ಮಂತ್ ಆದ್ಮೇಲೆ ಅಮೌಂಟ್ ಬಂದ ನಿಮ್ಮ ಬ್ಯಾಲೆನ್ಸ್ ತೆಗೆದು ಕೊಟ್ಟು ಬಿಲ್ ಅಮೌಂಟ್ ತಗೊಂಡು ಹೋಗ್ತಿದ್ದಲ್ಲ. ಸೊ ದಟ್ ಈಸ್ ಪೋಸ್ಟ್ಪೇಡ್. ಪ್ರೀಪೇಡ್ ನೀವು ಮೊಬೈಲ್ ರೀಚಾರ್ಜ್ ಮಾಡಿಸ್ತಿರಲ್ಲ, ಅದು ಪ್ರೀಪೇಡ್. ನಿಮ್ಮ ಮೊಬೈಲ್ನಲ್ಲೂ ನೀವು ಪೋಸ್ಟ್ಪೇಡ್ ಮಾಡ್ಬೋದು. ಅಕಸ್ಮಾತ್ ಏರ್ಟೆಲ್ ಆಗಿರಲಿ, ವೋಡಾಫೋನ್ ಆಗಿರಲಿ, ಜಿಯೋ ಆಗಿರಲಿ, ನೀವು ಒಂದ್ಸತಿ ಕನೆಕ್ಷನ್ ತಗೊಂಡು ನೀವು ಪೋಸ್ಟ್ಪೇಡ್ ಅಂತ ನೀವು ಕನೆಕ್ಷನ್ ತಗೊಂಡ್ರೆ ನೀವು 1 ಮಂತ್ 2 ಮಂತ್ಸ್ ಒಂದ್ಸತಿ ನಿಮ್ ಬಿಲ್ ಬರುತ್ತೆ, ಮೊಬೈಲ್ ಬಿಲ್. BSNL ಲ್ಯಾಂಡ್ಲೈನ್ ಬಿಲ್ ಆ ರೀತಿ ಬರುತ್ತಲ್ಲ, ಅದೇ ರೀತಿ ಮೊಬೈಲ್ಗೂ ಬಿಲ್ ಬರುತ್ತೆ. ಆ ಮೊಬೈಲ್ ಬಿಲ್ನ ನೀವು ಮಂತ್ಲಿ ಒಂದ್ಸತಿ ಕಟ್ಟಿದ್ರೆ ಸಾಕು. ಬಟ್ ಅಲ್ಲಿ ಸರ್ವಿಸಿಗೆ ಎಷ್ಟು ರೀತಿ ಪ್ರಾಬ್ಲಮ್ಸ್ ಆಗ್ಬೋದ್ರಿ ಪ್ರೀಪೇಡ್ ಮತ್ತು ಪೋಸ್ಟ್ಪೇಡ್ ಅಲ್ಲಿ? ಒನ್ ಥಿಂಗ್ ಈಸ್, ನೀವು ಪ್ರೀಪೇಡ್ ಮಾಡಿದ್ರೆ ಕನೆಕ್ಷನ್ ಪ್ರಾಬ್ಲಮ್ ಆಗ್ಬೋದಾ, ನೆಟ್ವರ್ಕ್ ಪ್ರಾಬ್ಲಮ್ ಆಗುತ್ತೆ. ಓಕೆ, ಅಕಸ್ಮಾತ್ ನೀವು ಪೋಸ್ಟ್ಪೇಡ್ ತೊಗೊಂಡಿದ್ರೆ ಮೇ ಬಿ ನೀವು ಕಾಲೇ ಮಾಡಲಿಲ್ಲ ಅಂದ್ರೆ ಬಿಲ್ ಜಾಸ್ತಿ ಬರ್ಬೋದು. ಮಿಸ್ಪ್ಲೇಸ್ ಆಗ್ಬೋದ್ರಿ. ಅಥವಾ ನಿಮ್ದು ನಂಬರ್ ಮಿಸ್ಯೂಸ್ ಮಾಡ್ಕೊಂಡು ಬೇರೆ ಯಾರೋ ಕಾಲ್ ಮಾಡಿರ್ತಾರೆ, ಅದು ನಿಮಗೆ ಬಂದಿರುತ್ತೆ ಬಿಲ್. ಇಲ್ಲ ಬೇರೆ ಯಾರು ಸಿಮಿಲರ್ ನೇಮ್ಸ್ ಇರ್ತಾವೆ, ಸೀಮಾನ ಕೇರಳ ಅಂದ್ರೆ ಸಿಮಿಲರ್ ನೇಮ್ಸ್ ಇರ್ತಾವೆ, ನಿಮಗೆ ಕಳ್ಸೋದು ಬಿಲ್ ಬೇರೆಯವ್ರಿಗೆ ಕಳ್ಸಿರ್ತಾರೆ, ಬೇರೆಯವ್ರ ಬಿಲ್ ನಿಮಗೆ ಬಂದಿರುತ್ತೆ. ಸೊ ಈ ರೀತಿ ಪ್ರಾಬ್ಲಮ್ಸ್ ಆಗ್ತಾವೆ. ಸೊ ಡೈಲಿ ಸರ್ವಿಸ್ ಇಂಡಸ್ಟ್ರಿದವ್ರು ಏನು ಮಾಡಬೇಕಾಗುತ್ತೆ? ಡೈಲಿ ಈ ರೀತಿ ಕಂಪ್ಲೇಂಟ್ಸ್ ಕೇಳ್ಕೊತಾನೆ ಇರಬೇಕಾಗುತ್ತೆ. ದೇರ್ ಇಸ್ ನೋ ರೆಸ್ಟ್ ಫಾರ್ ದಿಸ್, ದೇರ್ ಇಸ್ ನೋ ಎಂಡ್ ಫಾರ್ ದಿಸ್ ಕಂಪ್ಲೇಂಟ್ಸ್. ಡೈಲಿ ಹೌ ಟು ಲಿಸನ್ ದ ಕಂಪ್ಲೇಂಟ್ಸ್. ಇವತ್ತು ಕಂಪ್ಲೇಂಟ್ ಇಲ್ಲ ಅಂತಿಲ್ಲ, ಇವತ್ತು ಯಾವ್ದಾದ್ರು ಒಂದು ಓಕೆ ಕನೆಕ್ಷನ್ ಪ್ರಾಬ್ಲಮ್ ಅದಕ್ಕೊಂದು ಕಂಪ್ಲೇಂಟ್ ಇರುತ್ತೆ, ಸಿಮ್ ಕಳ್ಸಿಲ್ಲ ಅದಕ್ಕೊಂದು ಕಂಪ್ಲೇಂಟು, ಪ್ರೀಪೇಡ್ ಮಾಡಿದ್ರೆ ಅದು ಅಮೌಂಟ್ ರೀಚಾರ್ಜ್ ಆಗಿಲ್ಲ ಅದಕ್ಕೊಂದು ಕಂಪ್ಲೇಂಟು. ಈಗ ನೀವು ರೀಚಾರ್ಜ್ ಅದಕ್ಕೆ ಸಕ್ಸಸ್ಫುಲ್ ಅಂತ ಮೆಸೇಜ್ ಬರ್ತಿಲ್ರಿ, ಒಂದೊಂದ್ಸತಿ ಮೆಸೇಜೇ ಬರಲ್ಲ, ಅದಕ್ಕೊಂದು ಕಂಪ್ಲೇಂಟ್ ಹೋಗುತ್ತೆ. ಸೊ ಡೈಲಿ ಏನಾಗುತ್ತೆ ಅದೊಂಥರ ಸರ್ವಿಸ್ ಇಂಡಸ್ಟ್ರಿಗೆ ಹೆಡ್ಡೇಕ್ ಆದಂಗೆ ಆಗುತ್ತೆ. ಡೈಲಿ ಕಂಪ್ಲೇಂಟ್ಸ್ ಕೇಳ್ತಾನೆ ಇರ್ಬೇಕು ಅವರು, ರಿಪೀಟ್ ಅದೇ ಕಂಪ್ಲೇಂಟ್ಸ್ ಅದೇ ರಿಪೀಟ್ ಒಂದು ಹೋಲ್ಡ್. ಅದಕ್ಕೋಸ್ಕರನೇ ಮೀಸಲಿರ್ಬೇಕು. ಬಟ್ ಒಂದ್ಸತಿ ಕಂಪ್ಲೇಂಟ್ ಕೇಳಿದಾಗ ಅದನ್ನು ಸಾಲ್ವ್ ಮಾಡ್ಬೇಕಿಲ್ರಿ ಕಸ್ಟಮರ್ಸ್. ಇಫ್ ಯು ವಾಂಟ್ ಎ ಕಸ್ಟಮರ್, ನೀವು ಸರ್ವಿಸ್ ಬಿಸ್ನೆಸ್ ರನ್ ಆಗ್ಬೇಕಂದ್ರೆ ನಿಮ್ಗೆ ಯು ನೀಡ್ ಅ ಕಸ್ಟಮರ್, ರೈಟ್? ಫಾರ್ ದಟ್ ಯು ಹ್ಯಾವ್ ಟು ರಿಸಾಲ್ವ್ ದ ಕಸ್ಟಮರ್ ಕಂಪ್ಲೇಂಟ್ಸ್. ಇದು ಸರ್ವಿಸ್ ಬಗ್ಗೆ ಅಷ್ಟೇ ಅಂತಲ್ಲ, ನೀವು ಪ್ರಾಡಕ್ಟ್ ಬಗ್ಗೆ. ಈಗ ಇ ಕಾಮರ್ಸ್ ಅಂತ ತಗೊಂಡಿರಿ, ಇ ಕಾಮರ್ಸ್ ನೀವು ಸರ್ವಿಸ್ ಯಾವ ರೀತಿ ಕೊಡ್ತೀರಿ? ಡೋರ್ ಟು ಡೋರ್ ಸರ್ವಿಸ್ ಕೊಡ್ತೀರಿ, ಹೌದ್ರಿ? ಇನ್ಕೇಸ್ ನೀವು ಈಗ ಪಿಜ್ಜಾ ಡೆಲಿವರಿನೇ ಇದೆ, ವಿತಿನ್ 20 minutes they have to reach. Within 20 minutes they have to supply the product to you. 21 minutes ಅವ್ರು ಬಂದು ಪ್ರಾಡಕ್ಟ್ ಕೊಟ್ಟರು, ನೀವು ಕಂಪ್ಲೇಂಟ್ ಅಲ್ಲಿ ಕೊಡ್ತೀರಾ, ಕಂಪ್ನಿ ಕೊಡ್ತೀರಿ. ಯಾಕಂದ್ರೆ ವಿತಿನ್ 20 minutes ಅಲ್ಲಿ ಅವ್ರು ಬಂದು ನೀವು ಪಿಜ್ಜಾ ಡೆಲಿವರಿ ಮಾಡಲಿಲ್ಲ ಅಂದ್ರೆ ಮನಿ ಬ್ಯಾಕ್ ಆಫರ್ ಇರುತ್ತೆ ನಿಮಗೆ ಕಸ್ಟಮರ್ಸ್ಗೆ. 21 minutes ಬಂದ್ರೆ ನಿಮ್ಮ ಮನಿ ಬ್ಯಾಕ್ ಆಫರ್ ಇರುತ್ತೆ. ಸೊ ನೀವು ಕ್ಯಾನ್ ಕಂಪ್ಲೇಂಟ್, ನಿಮ್ಗೆ ಅಮೌಂಟ್ ಬರುತ್ತೆ. ಬಟ್ ಕಂಪ್ನಿಗೆ ಇಟ್ ಇಸ್ ಹೆಡ್ಡೇಕ್. ಯಾಕಂದ್ರೆ ಡೈಲಿ ಈ ರೀತಿ ಕಂಪ್ಲೇಂಟ್ಸ್ ಕೇಳ್ತಾನೆ ಹೋಗ್ಬೇಕು, ಮತ್ತೆ ಇದನ್ನು ರಿಸಾಲ್ವ್ ಮಾಡ್ಕೋತಾನೆ ಹೋಗ್ಬೇಕು. ಮೋಸ್ಟ್ ಆಫ್ ದಿ ಕಾನ್ಸಂಟ್ರೇಷನ್ ಎಲ್ಲ ಹೋಗುತ್ತೆ ಸರ್ವಿಸ್ನ ಸೇಲ್ ಮಾಡೋದ್ರ ಬದಲು ಕಂಪ್ಲೇಂಟ್ ರಿಸಾಲ್ವ್ ಮಾಡೋದು, ಕಂಪ್ಲೇಂಟ್ಸ್ನ ಕಲೆಕ್ಟ್ ಮಾಡೋದು, ರಿಸಾಲ್ವ್ ಮಾಡೋದ್ರಲ್ಲಿ ಹೋಗುತ್ತೆ. 50-90% ಅವ್ರ ಟೈಮ್ ಎದ್ರಲ್ಲಿ ಹೋಗುತ್ತೆ, ಇದ್ರಲ್ಲಿ ಹೋಗುತ್ತೆ. ದೇ ಕಾಂಟ್ ಕಾನ್ಸಂಟ್ರೇಟ್ ಆನ್ ದರ್ ಬಿಸ್ನೆಸ್.
through this problem, through the complaints of problems. Understood first point? The next is satisfying increasingly demanding consumers. See, satisfying increasingly demanding consumers means nowadays technology has changed, right? The taste of consumers has changed. Okay? The expectations of the customers has changed. They are expecting something more from the product, more from the companies, something different services from the companies. They are expecting beyond their limits. Understood? The customers nowadays, the customers are expecting beyond their limits. See, just observe the hotel industry of 1990 and the present in the hotel industry of 1990. What are the changes? Even changes ನೋಡ್ತೀರಿ ನೀವು ಹೋಟೆಲ್ ಇಂಡಸ್ಟ್ರೀಸ್ ಅಲ್ಲಿ. ಮೊದಲಿನ ಹೋಟೆಲ್ ಸ್ಟ್ರಕ್ಚರ್ ಯಾವ ರೀತಿ ಇತ್ತು? ಫಿಸಿಕಲ್ ಸ್ಟ್ರಕ್ಚರ್ ಆಗಿರ್ಬೋದು, ಅಲ್ಲಿ ವೇಟರ್ಸ್ ಆಗಿರ್ಬೋದು, ಅಥವಾ ಸರ್ವಿಸ್ ಕೊಡೋ ರೀತಿ ಆಗಿರ್ಬೋದು, ಯಾವ ರೀತಿ ಇತ್ತು. ಬಟ್ ಇವಾಗ ಯಾವ ರೀತಿ ಅದ ರೀ ಹೋಟೆಲ್ ಅಲ್ಲಿ? Because the technology has changed, right? ಮೊದಲೇನಿತ್ತು ಹೋಟೆಲ್ ಇಂಡಸ್ಟ್ರಿ, ಓಕೆ, ಟಿಫನು, ಬ್ರೇಕ್ಫಾಸ್ಟು, ಆಫ್ಟರ್ನೂನ್ ಮೀಲ್ಸು, ಇಲ್ಲ ಈವ್ನಿಂಗ್ ಸ್ನಾಕ್ಸ್ ಬಿಟ್ಟರೆ ನೈಟ್ ಮೀಲ್ಸ್ ಅಷ್ಟೇ. ಸೊ ಒಂದು 4 ಜನ ವೇಟರ್ಸ್ ಇರ್ತಿದ್ರು, ಅವ್ರು ಬಂದು ಸರ್ವಿಸ್ ಕೊಡ್ತಿದ್ರು, ಮುಗೀತು. ಬಟ್ ರೀಸೆಂಟ್ ಆಗಿ ಟೆಕ್ನಾಲಜಿ ಚೇಂಜ್ ಆಯಿತು, ಹೊಸ ಹೊಸ ಸರ್ವಿಸಸ್ ಬಂದದ್ದು. ದ ಹೋಟೆಲ್ ಇಂಡಸ್ಟ್ರೀಸಲ್ಲೂ ಡಿಫ್ರೆಂಟ್ ಸರ್ವಿಸ್ ಕೊಡ್ಬೇಕಂತ ಡಿಸೈಡ್ ಮಾಡಿ ಅವ್ರು ಏನು ಮಾಡಿದ್ರು, ಈಗ ಹೋಟೆಲಲ್ಲಿ ಮೊದಲು ಫಂಕ್ಷನ್ಸ್ ಯಾವ ಆಗ್ತಿರ್ಲಿಲ್ಲ ಹೋಟೆಲಲ್ಲಿ. 1990 ತಗೊಂಡ್ರೆ ಫಂಕ್ಷನ್ ಹಾಲ್ ಅಂತ ಒಂದು ಸಪ್ರೇಟ್ ಫಂಕ್ಷನ್ ಹಾಲೇ ಇರ್ತಿದ್ದಿಲ್ಲ. ಆಮೇಲೆ ಲಾಡ್ಜಿಂಗ್ ಫೆಸಿಲಿಟಿ ವೆರಿ ರೇರ್. ಮುಂಬೈಲಿ ತಾಜ್ ಹೋಟೆಲ್ ಬಿಟ್ಟರೆ ಮತ್ತೊಂದು ಹೋಟೆಲಲ್ಲಿ ಯಾವುದು ಲಾಡ್ಜಿಂಗ್, ಮುಂಬೈ ಡೆಲ್ಲಿಯಲ್ಲಿ ಇರ್ಬೋದು, ಬಟ್ ಇಂಥ ಸಣ್ಣ ಊರಲ್ಲಿ ಲಾಡ್ಜಿಂಗ್ ಫೆಸಿಲಿಟಿ ಇರಲಿಲ್ಲ ಹೋಟೆಲ್ಸ್ ಅಲ್ಲಿ. ಇತ್ತು ಭಾಳ ರೇರ್. ಬಟ್ ಈಗ ಯಾವುದೇ ಹೋಟೆಲ್ ತಗೊಂಡು ಲಾಡ್ಜಿಂಗ್ ಫೆಸಿಲಿಟೀಸ್ ಕೊಡ್ತಾರೆ. ಸೊ ನಿಮ್ಗೆ ಒಂದ್ಸತಿ ಲಾಡ್ಜಿಂಗ್ ಫೆಸಿಲಿಟಿ ಕೊಟ್ಟರೆ ಅವ್ರು ಯಾವ್ಯಾವ ರೀತಿ ಸರ್ವಿಸ್ ಕೊಡ್ತಾರೆ? ನಿಮ್ಗೆ ಲಾಡ್ಜಿಂಗ್ ಫೆಸಿಲಿಟಿ ಕೊಟ್ಟರೆ ಮಿನಿಮಮ್ ಒಂದು ಸಣ್ಣ ಟೂತ್ ಪೇಸ್ಟ್, ಸೋಪ್ ಹಿಡಿದು ಎಲ್ಲ ರೀತಿ ಸರ್ವಿಸು ಕೊಡ್ತಾರೆ. This is a changes in the service. This is a changes of environment of the hotel industry. ಈ ರೀತಿ ಚೇಂಜಸ್ ಆದ ಕೂಡಲೇ ಅವ್ರು ಏನು ಮಾಡಬೇಕು? ಕಂಪ್ನಿದವರು ಇಮಿಡಿಯೇಟ್ಲಿ ಆ ಚೇಂಜಸ್ನ ಅಡಾಪ್ಟ್ ಮಾಡ್ಬೇಕಾಗತ್ತೆ. ಬಟ್ ಈಗ ಡಿಫಿಕಲ್ಟಿ ಏನಾಗುತ್ತೆ, ನೀವು ಒಂದ್ಸತಿ ಈಗ ಒಂದು ಹೊಸ ಹೋಟೆಲ್ ಇಂಡಸ್ಟ್ರಿ ಸ್ಟಾರ್ಟ್ ಮಾಡಿ, ಅಥವಾ ಈಗ ಯಾವುದೋ ಒಂದು ಟೆಲಿಕಾಮ್ ಇಂಡಸ್ಟ್ರಿ ನೀವು ಸ್ಟಾರ್ಟ್ ಮಾಡಿದ್ರೆ ಅಂತ ತಿಳ್ಕೊಳ್ಳಿ. ಒಂದು ನಿಮ್ಮದು ಮೊಬೈಲ್ ಕಂಪ್ನಿ ಇದೆ, ಅದನ್ನು ನೀವು ಸ್ಟಾರ್ಟ್ ಮಾಡಿ, ಜಸ್ಟ್ ಸ್ಟಾರ್ಟ್ ಮಾಡಿ 1 ಮಂತ್ ಆಯ್ತು ಅಷ್ಟೇ. ಸೊ ನೀವು ಜಸ್ಟ್ ಸ್ಟಾರ್ಟ್ ಮಾಡಿ 1 ಮಂತ್ ಆಯಿತು, ಈ ಥರ ನೀವು ಗೂಡ್ಸ್ನ ಪ್ರೊಡ್ಯೂಸ್ ಮಾಡತ್ತೀರಿ, ಮೊಬೈಲ್ನ ಪ್ರೊಡಕ್ಟ್ಸ್ ಮಾಡಿ ಸೆಲ್ ಮಾಡೋಕೆ ರೆಡಿ ಅದ ನಿಮ್ಮ ಪ್ರಾಡಕ್ಟ್ಸ್ ಎಲ್ಲ. ಸೊ ನೀನು ಪ್ರೊಡಕ್ಷನ್ ಪ್ರೊಸೆಸ್ ಎಲ್ಲ ಇದ್ದೀರಿ. ಜಸ್ಟ್ ಸ್ಯಾಂಪಲ್ಗೆ ಒಂದು 4 ತೊಗೊಂಡ್ಬಂದು ಸೆಲ್ ಮಾಡೋಕೆ ರೆಡಿ ಇರ್ತೀವಿ. ನೀವು ಆಲ್ರೆಡಿ ಇನ್ವೆಸ್ಟ್ ಮಾಡಿರ್ತೀರಿ ಮೊಬೈಲ್ಸ್ಗೆ, ರಾ ಮೆಟೀರಿಯಲ್ಸ್ ತೊಗೊಂಡ್ಬಂದಿರ್ತೀವಿ, ಅದಕ್ಕೆ ಏನು ಟೆಕ್ನಾಲಜಿ ಬೇಕು ಎಲ್ಲ ಟೆಕ್ನಾಲಜಿ. ಒಂದು ಮೊಬೈಲ್ ಇಂಡಸ್ಟ್ರಿ ಸ್ಟಾರ್ಟ್ ಆಗಬೇಕಂದ್ರೆ ಅದಕ್ಕೆ ಲೆಸ್ ಅಮೌಂಟ್ ಆಫ್ ಇನ್ವೆಸ್ಟ್ಮೆಂಟ್ ಬೇಕಾಗಲ್ಲ, ಹ್ಯೂಗ್ ಅಮೌಂಟ್ ಆಫ್ ಇನ್ವೆಸ್ಟ್ಮೆಂಟ್ ಬೇಕು. ಮೇ ಬಿ 1 crore ಆಗ್ಬೋದು, 2 crore ಆಗ್ಬೋದು. ಅಷ್ಟೆಲ್ಲ ಅಮೌಂಟ್ ತೊಗೊಂಡು ಲೋನ್ ತೆಗೆದು ನೀವು ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ. ಬಟ್ ಸಡನ್ ಆಗಿ ನಿಮ್ಮ ಮೊಬೈಲ್ ಇಂಡಸ್ಟ್ರೀಸಲ್ಲಿ ಟೆಕ್ನಾಲಜಿ ಚೇಂಜ್ ಆಯಿತು, ಹೊಸ 1 ಮಂತಲ್ಲೇ ಅಪ್ಗ್ರೇಡ್ ವರ್ಷನ್ ಬಂತು. ಓಕೆ, ಈಗ ಸ್ಯಾಮ್ಸಂಗ್, ಈಗ ಆಲ್ಮೋಸ್ಟ್ ಅಲ್ಲಿ ಯಾರು ಸ್ಯಾಮ್ಸಂಗ್ ಅಂತ ಯೂಸ್ ಮಾಡಲ್ಲ, ಎಲ್ಲರೂ ಈಗ ಯಾವ್ದು ಯೂಸ್ ಮಾಡ್ತಾರೆ? ಎಲ್ಲರ ಹತ್ರ ಫೋನ್ಸ್ ಯಾವುದು ಪಾಪ್ಯುಲರ್ ಫೋನ್ಸ್ ಯಾವುದು ಈಗ ಕಂಪ್ನಿದು? ಓಪೋ, ವಿವೋ, ರೆಡ್ಮಿ. ಸೊ ಇನ್ ಕೇಸ್ ಈಗ ಅವಾಗ ಥಿಂಕ್ ಮಾಡಿರಿ, ಸ್ಯಾಮ್ಸಂಗ್ ಅಲ್ಲಿ ಯಾವ ಫೆಸಿಲಿಟಿ ಇಲ್ಲ ಅದೆಲ್ಲ ಫೆಸಿಲಿಟಿ ವಿವೋ ಮತ್ತು ರೆಡ್ಮಿಯಲ್ಲಿ ಅದ. ಈಗ ಸಡನ್ ಆಗಿ ನಿಮ್ಮ ಮೊಬೈಲ್ ಇಂಡಸ್ಟ್ರಿ ಚೇಂಜ್ ಆಯಿತು, ಇದಕ್ಕಿಂತ ಹೊಸ ಅಪ್ಗ್ರೇಡ್ ವರ್ಷನ್ ಬಂತು. ನೀವು ಆಲ್ರೆಡಿ ಪ್ರಾಡಕ್ಟ್ ಪ್ರೊಡ್ಯೂಸ್ ಮಾಡಿರಿ, ಸೆಲ್ ಮಾಡತ್ತೀರಿ. ಸೊ ನಿಮ್ಗೆ ಡಿಫಿಕಲ್ಟಿ ಅಲ್ಲ. ನಿಮ್ಮ ಪ್ರಾಡಕ್ಟ್ ಯಾರು ತಗೋತಾರೆ? ಆಲ್ರೆಡಿ ಹೊಸ ಅಪ್ಗ್ರೇಡ್ ವರ್ಷನ್ ಬಂದದ, ಹೊಸ ಫೋನ್ ಮಾರ್ಕೆಟಿಗೆ ಬಂದದ, ನಿಮ್ಗಿಂತ ಚಲೋ ಅದ, ಬಟ್ ಇನ್ನ ಸೇಮ್ ರೇಟ್ ಸೇಮ್ ಪ್ರೈಸ್ ಆಗದ. ಅಂದರೆ ನಿಮ್ಮ ಪ್ರಾಡಕ್ಟ್ ಯಾರು ಆಫರ್ ಮಾಡಲ್ಲ, ತಗೋದು ಯಾರು? ಅವರೇ. ಓಕೆ, ಆ ಪ್ರಾಡಕ್ಟ್ನ ತಗೋತಾರೆ. ಸೊ ನಿಮ್ಗೆ ಲಾಸ್ ಅಲ್ರಿ. ಸೊ ಈ ರೀತಿ ಪ್ರಾಬ್ಲಮ್ಸು ಆಗ್ತಾವೆ ಸರ್ವಿಸ್ ಇಂಡಸ್ಟ್ರೀಸಲ್ಲಿ. ಅಂಡರ್ಸ್ಟ್ಯಾಂಡಿಂಗ್ ಹಿಯರ್? ಎನಿ ಡೌಟ್ಸ್ ಬರೋದಾ? Farada Begum, any doubts? No, ma'am. Okay, thank you. See, the next one is lack of a well-designed customer service support model. See, here the lack of well-designed customer service support model means here the customers, the service people, the service industry people are unable to understand the customer's needs and wants. In other words, the company, the service industry is not able to understand or not able to judge the
taste of the consumers, the expectations levels of the consumers, because day by day technology is changing, the needs of the customers are changing. Book ಒಳಗಿಲ್ಲ ನೋಡ್ಬೇಡ್ರಿ. The needs of the customers are changing. ಯಾವ ರೀತಿ ಟೆಕ್ನಾಲಜಿ ಚೇಂಜ್ ಆಗುತ್ತೋ, ಯಾವ ರೀತಿ ಇನೋವೇಷನ್ಸ್ ಬರುತ್ತೋ, ಆ ರೀತಿ ನಮ್ಮ ಸರ್ವಿಸಸ್ ಚೇಂಜ್ ಆಗ್ಬೇಕಾ? ಸೈಮಲ್ಟೇನಿಯಸ್ಲಿ ಕಸ್ಟಮರ್ಸ್ ನೀಡ್ಸ್ ಮತ್ತೆ ವಾಂಟ್ಸ್ ಚೇಂಜ್ ಆಗಿರುತ್ತಾ? ಈಗ ನಿಮಗೆ ಕಸ್ಟಮರ್ಸ್ ಓಕೆ, ಈಗ ಒಂದು ಯಾವುದೋ ಒಂದು ಹೋಟೆಲ್ ಇಂಡಸ್ಟ್ರೀಸ್ ಅಂತ ತಗೊಳ್ಳಿ, ನೀವು ಹೋಗಿ ಒಂದು ಆರ್ಡರ್ ಹಾಕ್ತೀರಿ, ನಿಮ್ಗೆ ಏನು ಬೇಕೋ ಅದು ಆರ್ಡರ್ ಕೊಡ್ತೀರಿ, ಪಿಜ್ಜಾನೇ ಇರ್ಬೋದು, ಏನೇ ಇರ್ಬೋದು, ಒಂದು ಓಕೆ ಒಂದು ಕೋಲ್ಡ್ ಕಾಫಿ ಅಂತ ಆರ್ಡರ್ ಹಾಕಿದ್ರಿ. ಮತ್ತು ನಿಮ್ಮ ಪಕ್ಕದಲ್ಲಿರೋರಿಗೆ ನೀವು ಒಂದು ಕೋಲ್ಡ್ ಕಾಫಿ ಆರ್ಡರ್ ಹಾಕಿದ್ರೆ ಅವರು ಹೋಗಿ ನೀವು ಆರ್ಡರ್ ಕೊಟ್ಟರೆ ಅವ್ರು ತಗೋ ರೆಡಿ ಮಾಡೋಕೆ ಹೋದ್ರು. ಬಟ್ ಸಡನ್ ಆಗಿ ನಿಮ್ಮ ಪಕ್ಕದಲ್ಲಿರೋರು ಯಾರೋ ಒಬ್ಬರು ಪಾಸ್ತಾ ತಿನ್ನಕತ್ತಿದ್ರು, ನೋಡು ಕೂಡ ನಿಮ್ಗೆ ತಿನ್ಬೇಕಂತ ಅನ್ಸುತ್ತೆ. ಓಕೆ, ನೀವೇನು ಆರ್ಡರ್ ಮಾಡಿದ್ರಿ? ಕೋಲ್ಡ್ ಕಾಫಿ ಆರ್ಡರ್ ಮಾಡಿ ಬಿಲ್ ರೆಡಿ ಮಾಡಿ ಅಂತ ಹೇಳಿ, ಸಡನ್ ಆಗಿ ಅವ್ನಿಗೆ ಮತ್ತೊಂದು ಬೇಡ, ನಮ್ಗೆ ಕೋಲ್ಡ್ ಕಾಫಿ ಬೇಡ, ಪಾಸ್ತಾ ಕೊಡಂದ್ರೆ ಅದರ ಎಕ್ಸ್ಪೆಕ್ಟ್ ಮಾಡಿರಲ್ಲ. ನಾನೇ ಅಂದ್ರೆ ವೇಟರ್ ಅನ್ಕೋರಿ, ನಾ ಎಕ್ಸ್ಪೆಕ್ಟ್ ಮಾಡಿಲ್ಲ, ಬಟ್ ಅದು ನನ್ನ ಡ್ಯೂಟಿ, ನಾನು ನಿಮ್ಗೆ ಸರ್ವಿಸ್ ಕೊಡೋದು ನನ್ನ ಡ್ಯೂಟಿ. ಬಟ್ ನೀವು ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ತೀರ ನಂಗೆ ಜಡ್ಜ್ ಮಾಡೋಕ್ಕಾಗಲ್ಲ ಇದು. ನೀವು ಯಾಕಂದ್ರೆ ನೀವು ಸಡನ್ ಆಗಿ ನಿಮ್ಮ ಡಿಸಿಷನ್ ಚೇಂಜ್ ಮಾಡ್ಕೊಂಡ್ರಿ, ನೀವು ಅಂಡರ್ಸ್ಟ್ಯಾಂಡಿಂಗ್. ಅದೇ ರೀತಿ ಈಗ ನೀವು ಆನ್ಲೈನ್ ಆರ್ಡರ್ ಮಾಡ್ತೀರಿ, ಏನೋ ಒಂದು ಆನ್ಲೈನ್ ಆರ್ಡರ್ ಅನ್ಸುತ್ತ, ಹೆಡ್ಫೋನ್ ಆರ್ಡರ್ ಮಾಡಿದ್ರಿ. ಇವತ್ತೇನೋ ಸರ್ಚ್ ಮಾಡ್ಬೇಕಾದ್ರೆ ನಿಮಗೆ ಜಸ್ಟ್ 200 ರೂಪೀಸ್ಗೆ ಒಂದು ಹೆಡ್ಫೋನ್ ಅಂತ ಸಿಕ್ತು ಆನ್ಲೈನಲ್ಲಿ ಆರ್ಡರ್ ಮಾಡ್ಬೇಕು ಯಾವುದೋ ಒಂದು ವೆಬ್ಸೈಟಲ್ಲಿ. ನಿಮ್ಗೆ ಸ್ಯಾಟಿಸ್ಫೈ ಆಗ್ತು, ನೀವು ಆರ್ಡರ್ ಹಾಕಿದ್ರಿ. ಬಟ್ ನೆಕ್ಸ್ಟ್ ಡೇ ಏನೋ ಸರ್ಚ್ ಮಾಡ್ಬೇಕಾದ್ರೆ ಸೇಮ್ ಮಾಡೋದು ಹೆಡ್ಫೋನ್ 150 ಸಿಕ್ತು. ನಿಮ್ಮ ಮೈಂಡ್ ಚೇಂಜ್ ಆಯ್ತು, ಆ ವೆಬ್ಸೈಟಿಗೆ ಆರ್ಡರ್ ನೀವು ಕ್ಯಾನ್ಸಲ್ ಮಾಡ್ತೀರಿ ಇಲ್ಲಿ. ಸೊ ಪ್ರಾಬ್ಲಮ್ ಯಾರಿಗಾಯ್ತು? ಸರ್ವಿಸ್ ಇಂಡಸ್ಟ್ರಿ ಪ್ರಾಬ್ಲಮ್ ಆಯ್ತು. ಯಾಕಂದ್ರೆ ನೀವು ಒಂದ್ಸತಿ ಆರ್ಡರ್ ಮಾಡ್ತೀರಿ, ಮತ್ತೆ ವಿತಿನ್ 5 minutes ಕ್ಯಾನ್ಸಲ್ ಮಾಡ್ತೀರಿ. ಅವ್ರು ಏನಂತ ಅನ್ಕೋಬೇಕು? ಸೊ ಹಿಯರ್ ದಟ್ ಈಸ್ ಮೀನ್ಸ್ ಹಿಯರ್ ದ ಸರ್ವಿಸ್ ಇಂಡಸ್ಟ್ರೀಸ್ ಕಾಂಟ್ ಜಡ್ಜ್ ದ ಮೈಂಡ್ ಸೆಟ್ ಆಫ್ ದ ಪೀಪಲ್, the mindset of the consumers, because the mindset, the needs, the wants of the consumer, the desires of the consumers are not constant. They will change fraction of second. Understood? ಅದನ್ನ ಹೇಳ್ತೀನಿ, ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಅದನ್ನ ಹೇಳ್ತೀನಿ, ಫೀಡ್ಬ್ಯಾಕ್ ಹಂಗೆ ಕೊಟ್ಟಾಗ. The next one is notifying customers data breaches. See, notifying customers data breaches means here ನಾನು ಆಲ್ರೆಡಿ ಹೇಳಿದೆ ಕಸ್ಟಮರ್ಗೆ ಯಾವ ರೀತಿ ಡಿಮ್ಯಾಂಡ್ ಅದ ಜಡ್ಜ್ ಮಾಡೋಕ್ಕಾಗಲ್ಲ ಅಂತ. ಇಲ್ಲಿ notifying customers data breaches ಅಂದರೆ some of the cases the service industry are not able to collect the data of the customers. ನಿಮ್ಗೆ ಇ-ಕಾಮರ್ಸ್ ಅಲ್ಲಿ ಹೇಳಿದ್ನಲ್ಲ, ನೀವು ಒಂದೇನೋ ಒಂದು ಅಡ್ರೆಸ್ ಹಾಕಿರ್ತೀರಿ, ನೀವು ಅಡ್ರೆಸ್ ಹಾಕಿದ ಅಡ್ರೆಸ್ಗೆ ಅದು ನಿಮ್ಮ ಅಡ್ರೆಸ್ಗೆ ಅದು ಪ್ಯಾಕ್ ಬಂದರೆ ಓಕೆ. ಸಮ್ಟೈಮ್ಸ್ ಏನಾಗುತ್ತೆ, ನೀವು ಹಾಕಿದೆ ಒಂದು ಅಡ್ರೆಸ್ ಅದು ಪಾಸಿಟಿವ್ ಮತ್ತೊಂದು ಅಡ್ರೆಸ್ ಆಗುತ್ತಿಲ್ರಿ. ಸಪ್ಲೈರಲ್ಲಿ ವೆಬ್ಸೈಟ್ಸಲ್ಲಿ ಆಗುತ್ತೆ. ಒಂದೊಂದ್ಸತಿ ಏನಾಗುತ್ತೆ, ನೀವು ಮನಿ ಅಡ್ರೆಸ್ ಕೊಟ್ಟಿರ್ತೀರ, ಬಟ್ ಅದು ಪೋಸ್ಟಿಗೆ ಬಂದಿರುತ್ತೆ. ಎಷ್ಟೋ ಸತಿ ನಮಗೆ ಎಕ್ಸ್ಪೀರಿಯನ್ಸ್ ಆಗೈತೆ ರೀ. ನಾವೇನೋ ಒಂದು ಆರ್ಡರ್ ಹಾಕಿದ್ವಿ, ಪೋಸ್ಟ್ ಅದು ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಹಾಕಿದ್ದೆ, ಬಟ್ ಅದು ಆರ್ಡರ್ ನಮ್ಮ ಮನೆಗೆ ಬರಲಿಲ್ಲ, ಡೈರೆಕ್ಟಾಗಿ ಪೋಸ್ಟ್ಗೆ ಹೋಯ್ತು. ನಾನು ಕೊಟ್ಟಿದ್ದೇನೆ ಮನಿ ಅಡ್ರೆಸ್ ಕೊಟ್ಟಿದ್ದೆ, ಬಟ್ ಅದು ಪೋಸ್ಟ್ಗೆ ಹೋಯ್ತು. ಇಲ್ಲಿ ಏನಾಯ್ತು? ದ ಇನ್ಎಬಿಲಿಟಿ ಆಫ್ ದ ಸರ್ವಿಸ್ ಇಂಡಸ್ಟ್ರಿ ಟು ಕಲೆಕ್ಟ್ ದ ಡಾಟಾ ಆಫ್ ದಿ ಕಸ್ಟಮರ್ಸ್. ದೇ ಆರ್ ನಾಟ್ ಏಬಲ್ ಟು ಕಲೆಕ್ಟ್ ಮೈ ಡಾಟಾ. ದೇ ಡಿಡಂಟ್ ಕಲೆಕ್ಟೆಡ್ ಮೈ ಡಾಟಾ ಕರೆಕ್ಟ್ಲಿ. ಅವ್ರು ನಾನು ಏನು ಇನ್ಫಾರ್ಮೇಶನ್ ಕೊಟ್ಟಿದ್ದೆ ಅದನ್ನು ಕರೆಕ್ಟಾಗಿ ಅವ್ರು ಕಲೆಕ್ಟ್ ಮಾಡ್ಕೊಂಡಿಲ್ಲ. ಸೊ ದಿಸ್ ಈಸ್ ದ ಮೇನ್ ಡ್ರಾಬ್ಯಾಕ್ ಆಫ್ ದಿ ಸರ್ವಿಸ್ ಇಂಡಸ್ಟ್ರಿ. ಹಿಯರ್ ದೇ ಹ್ಯಾವ್ ಟು ಕಲೆಕ್ಟ್ ದ ಡಾಟಾ ಕರೆಕ್ಟ್ಲಿ. ಅವ್ರು ಏನು ಕಸ್ಟಮರ್ಸ್ ಏನು ಡಾಟಾ ಕಳ್ಸಿರ್ತಾರೆ, ತಮ್ಮ ಇಂಡಸ್ಟ್ರಿದು ತಮ್ಮ ಪರ್ಸ್ನಲ್ ಇನ್ಫಾರ್ಮೇಶನ್ ಏನೇನು ಕೊಟ್ಟಿರ್ತಾರಲ್ಲ, ಮೊಬೈಲ್ ನಂಬರ್ ಆಗಿರ್ಬೋದು, ಪಿನ್ ಕೋಡ್ ಆಗಿರ್ಬೋದು, ಅವರು ಮನಿ ಅಡ್ರೆಸ್ ಕೊಟ್ಟಿದ್ರೆ ಮನಿ ಹೋಮ್ ಅಡ್ರೆಸ್, ಆಫೀಸ್ ಅಡ್ರೆಸ್ ಕೊಟ್ಟಿದ್ರೆ ಆಫೀಸ್ ಅಡ್ರೆಸ್ಸು. ಸಮ್ಟೈಮ್ಸ್ ಏನಾಗುತ್ತೆ, ಕಸ್ಟಮರ್ಸ್ ಪ್ರತಿ ಸತ ತಮ್ಮ ಅಡ್ರೆಸ್ ಚೇಂಜ್ ಮಾಡ್ಕೊತ ಹೋಗ್ತಾರೆ. ಈಗ ನಾನು ಒಂದು ಇ-ಕಾಮರ್ಸ್ ಅಲ್ಲಿ ಇದ್ದೀನಿ ಅಂತಂದ್ರೆ, ಈಗ ನೀವು ನನ್ನ ಕಸ್ಟಮರ್ಸ್, ನೀವು ನನಗೆ ಒಂದು ಯಾವುದೋ ಒಂದು ಪ್ರಾಡಕ್ಟ್ ನೀವು ನನಗೆ ಆರ್ಡರ್ ಹಾಕಿರಿ, ಫಸ್ಟ್ ಟೈಮ್ ಒಂದು ಅಡ್ರೆಸ್ ಕೊಟ್ಟಿದ್ರೆ ಅಂದ್ರೆ ಅದನ್ನೇ ಸೇವ್ ಇಟ್ಕೋಬಾರ್ದು ನನ್ನಲ್ಲಿ. ಮೇ ಬಿ ನೀವು ನೆಕ್ಸ್ಟ್ ಮತ್ತೆ ಮನಿ ಚೇಂಜ್ ಮಾಡ್ಬೋದು. ನೀವು ನಮ್ಮ ಬೇಡ ಮನಿ ಅಡ್ರೆಸ್ ಬೇಡ, ನಾವು ಆಫೀಸ್ ಅಡ್ರೆಸ್ ಕೊಡ್ಬೋದು, ಕೊಡಲಿ ಅಂತ ಅನಿಸ್ಬೋದು, ಇಲ್ಲ ಕಾಲೇಜ್ ಅಡ್ರೆಸ್ ಕೊಡ್ಬೋದು. ಸೊ ಪ್ರತಿ ಸತ ಆರ್ಡರ್ ಹಾಕಿದಾಗ ಪ್ರತಿ ಸತ ಏನು ಅವ್ರು ಅಡ್ರೆಸ್ ಕೊಟ್ಟಿರ್ತಾರೆ, ಅವ್ರು ಏನು ಡಾಟಾ ಕಳಿಸಿದ್ರೆ ಅದನ್ನ ನಾವು ಚೆಕ್ ಮಾಡ್ಕೊತಾನೆ ಇರ್ಬೇಕು. ಇನ್ ಕೇಸ್ ನಾವು ವಿ ಡಿಡಂಟ್ ಅನಲೈಸ್ ದಟ್, ಅದನ್ನು ಅನಲೈಸ್ ಮಾಡಿಲ್ಲ ಅಥವಾ ಅದನ್ನು ಕರೆಕ್ಟಾಗಿ ನೋಡಿಲ್ಲ ಅಂದರೆ ಏನಾಗುತ್ತೆ, ಅದು ಬೇರೆ ಅಡ್ರೆಸ್ಗೆ ಹೋಗುತ್ತೆ. ಇಲ್ಲ ಮೊಬೈಲ್ ನಂಬರಲ್ಲಿ ಮಿಸ್ಟೇಕ್ ಮಾಡ್ತಾರೆ, ಇಲ್ಲ ಪ್ರಾಡಕ್ಟಲ್ಲಿ ಮಿಸ್ಟೇಕ್ ಮಾಡ್ತಾರೆ.
ನಾವು ಹಾಕಿರೋ ಪ್ರಾಡಕ್ಟ್ ಅವ್ರು ನಮ್ಗೆ ಕಳ್ಸೋದೇ ಮಾಡ್ತಾರೆ ಪ್ರಾಡಕ್ಟ್. ಒಂದೊಂದ್ಸತಿ ಏನಾಗುತ್ತೆ ಪ್ರಾಡಕ್ಟ್ ಕಳ್ಸೋದೇ ಇಲ್ಲ, ಅದು ನಮಗೆ ಮುಟ್ಟದೇ ಇಲ್ಲ. ಈಗ ನಾವು ಕ್ಯಾಶ್ ಆನ್ ಡೆಲಿವರಿ ಮಾಡಿರ್ತೀವಿ, ಅವ್ರು ಆನ್ಲೈನ್ ಪೇಮೆಂಟ್ ಅಂತ ಕೊಡ್ತಾರೆ. ರಿಫಂಡ್ ಮಾಡ್ತೀವಿ ಅಂತಾರೆ, ರಿಫಂಡ್ ಮಾಡೋದೇ ಇಲ್ಲ, ಯಾಕಂದ್ರೆ ಅವ್ರ ಕರೆಕ್ಟ್ ಡಾಟಾನೇ ಇರಲ್ಲ. ಈಗ ರಿಫಂಡ್ ಮಾಡಿ ನಮ್ದು ಅಮೌಂಟ್ ಅದನ್ನು ವಾಪಸ್ ಕಸ್ಟಮರ್ ಕೇರ್ ಕಾಲ್ ಮಾಡಿದ್ರೆ ನಿಮ್ದು ಅಕೌಂಟ್ ಡೀಟೇಲ್ಸ್ ಕಳಿಸೋದು ಆಮೇಲೆ ನಮಗೆ ಕೇಳ್ತಾರೆ. ಸೊ ಈ ರೀತಿ ಪ್ರಾಬ್ಲಮ್ಸ್ ಆಗ್ತದೆ. ಯಾಕಂದ್ರೆ ಇದು ಯಾವ ಪ್ರಾಬ್ಲಮು, ಇದು ಡಿಪಾರ್ಟ್ಮೆಂಟ್ ಪ್ರಾಬ್ಲಮ್ ಇದು. ಇನ್ಎಫಿಷಿಯನ್ಸ್ ಡಿಪಾರ್ಟ್ಮೆಂಟ್ ಅವರು ಸಪ್ಲೈಯರ್ಸ್ ಆಗಿರ್ಬೋದು ಅಥವಾ ಅಲ್ಲಿ ವರ್ಕ್ ಮಾಡೋಂಥ ವರ್ಕರ್ಸ್ ಆಗಿರ್ಬೋದು, ಅವ್ರದ್ದು ಇನ್ಎಬಿಲಿಟಿ ಇದು, ಅವ್ರ ಇನ್ಎಫಿಷಿಯನ್ಸಿ ಇದು. ಅಂಡರ್ಸ್ಟುಡ್? ಫೋರ್ತ್ ಪಾಯಿಂಟ್. Next is utilization of omni-channel. That is, omni-channel means here the kind of services, the mode of services, and ಯಾವ ರೀತಿ ಅವ್ರ ಪ್ರೊಸೆಸ್ನ ಇಟ್ಕೊಂಡು ಅವ್ರ ಸರ್ವಿಸ್ನ ರೆಂಡರ್ ಮಾಡ್ತಿದ್ದಾರೆ. ಈಗ ಬಿಫೋರ್ ಗಿವಿಂಗ್ ದ ಸರ್ವಿಸ್ ಯು ಹ್ಯಾವ್ ಟು ಮೇಂಟೈನ್ ದ ಇನ್ವೆಂಟ್ರಿ. ಜಸ್ಟ್ ಅಬ್ಸರ್ವ್ ದಟ್ ಬಿಫೋರ್ ಗಿವಿಂಗ್ ದ ಸರ್ವಿಸ್ ಟು ದ ಎನಿ ಒನ್, ನೀವು ಮಾತ್ರ ಫಸ್ಟ್ ನಿಮ್ಮ ಹತ್ರ ಸ್ಟಾಕ್ ಇಟ್ಕೊಂಡಿರ್ಬೇಕ್ರಿ. ಈಗ ಇನ್ ಕೇಸ್ ಹೋಟೆಲ್ ಇಂಡಸ್ಟ್ರೀಸ್ ಅಂತಾನೆ ಅನ್ಕೊಳ್ಳಿ, ಅಲ್ಲಿ ಏನು ಪ್ರೊಸೆಸ್ ಫಾಲೋ ಮಾಡ್ತಾರೆ ಹೋಟೆಲ್ ಇಂಡಸ್ಟ್ರೀಸಲ್ಲಿ? ಫಸ್ಟ್ ನೀವು ಹೋಗ್ಕೊಳ್ಳಿ, ನಿಮ್ಗೆ ಸಿಟ್ಟಿಂಗ್ ಅರೇಂಜ್ಮೆಂಟ್ ಮಾಡ್ಕೊಡ್ಬೇಕಾ? ದಟ್ ಇಸ್ ಸ್ಟೆಪ್ 1. ಸೆಕೆಂಡ್ ಸ್ಟೆಪ್ ನಿಮ್ಗೆ ಏನು ಮಾಡಬೇಕು? ವಾಟರ್ ಸಪ್ಲೈ ಮಾಡಬೇಕು. ದಟ್ ಇಸ್ ಸೆಕೆಂಡ್ ಥಿಂಗ್, ರೈಟ್? ಸೆಕೆಂಡ್ ಸ್ಟೆಪ್ ಅದು. ನಿಮ್ಗೆ ಇವೆಲ್ಲ ಸಿಲ್ಲಿ ಅನಿಸ್ಬೋದು, ಬಟ್ ಇವೆಲ್ಲ ಹೋಟೆಲ್ ಇಂಡಸ್ಟ್ರೀಸ್ ಸ್ಟೆಪ್ಸ್, ದ ಪ್ರೊಸೆಸ್ ಆಫ್ ಗಿವಿಂಗ್ ಸರ್ವಿಸ್ ಇದು. ನಮ್ಗೆ ಇವೆಲ್ಲ ನೀರು ಕೊಡೋದು, ಏನು ಬೇಕಾದ್ರೆ ಕೇಳೋದು, ಸ್ಪೂನ್ ತೊಗೊಂಡಿರೋದು, ಪ್ಲೇಟ್ಸ್, ಇವೆಲ್ಲ ನಮ್ಗೆ ಸಿಲ್ಲಿ, ಬಟ್ ಅದೆಲ್ಲ ಎಸೆನ್ಷಿಯಲ್. ಅದು ಅವ್ರದ್ದು ಸರ್ವಿಸ್ ನಮಗೆ ಕೊಡುವಂಥ ಮೆಥಡ್ ಅದು. ಸೊ ಎಲ್ಲ ಪ್ರೊಸೀಜರ್ನ ಫಾಲೋ ಮಾಡಬೇಕು. ನಿಮ್ಗೆ ಏನು ಬೇಕೋ ಅದು ಆರ್ಡರ್ನ ಕೊಡಬೇಕು. ವಿತಿನ್ ಎಷ್ಟು ಟೈಮ್ ಲಿಮಿಟ್ಸಲ್ಲಿ ನಿಮ್ಗೆ ಆರ್ಡರ್ ಸಪ್ಲೈ ಮಾಡ್ತೀವಿ ಅಂತ ನೀವು ಅವ್ರು ಹೇಳಬೇಕು. ಈಗ ಹಾಫ್ ಆನ್ ಅವರ್ ಟೈಮ್ ತೊಗೊಂಡು ವಿತಿನ್ ಹಾಫ್ ಆನ್ ಅವರ್ ಸಪ್ಲೈ ಮಾಡಬೇಕು. ಒಂದೊಂದು ಹೋಟೆಲಲ್ಲಿ ಹೋಗಿ ನೋಡ್ರಿ, ನೀವು ಆರ್ಡರ್ ಹಾಕಿರ್ತೀರಿ, ಕೊಟ್ಟಿರ್ತೀರಿ, ಮೇಡಮ್ 20 ಮಿನಿಟ್ಸ್ ಅಂತ ಹೇಳ್ತಾರೆ, ಹಾಫ್ ಆನ್ ಅವರ್ ಮೇಲೆ ಹೋಗುತ್ತೆ, 45 ಮಿನಿಟ್ಸ್ ಹೋಗುತ್ತೆ. ಹೋಗ್ತದಿಲ್ರಿ ಆರ್ಡರ್ ಬರೋದಿಲ್ಲ. ನಾವೇ ಮತ್ತೊಂದ್ಸತಿ ನೆನ್ಪು ಮಾಡ್ಬೇಕು ಅವ್ರಿಗೆ, ನಾವು ಆರ್ಡರ್ ಹಾಕಿದ್ದೀರಿ, ಕೊಡ್ರಿ ನಿಮ್ಗೆ ಆರ್ಡರ್ ಅಂತ. ಸೊ ಆ ರೀತಿಯಲ್ಲಿ ಅವ್ರು ಏನು ಅವ್ರ ಚಾನಲ್ ಕ್ರಿಯೇಟ್ ಮಾಡ್ಕೊಂಡಿರ್ತಾರಲ್ಲ. ಸೊ ಫಸ್ಟ್ ನಿಮಗೆ ಅಬ್ಸರ್ವ್ ಮಾಡ್ರಿ, ನಿಮ್ಗೆ ಸಿಟ್ಟಿಂಗ್ ಅರೇಂಜ್ಮೆಂಟ್ ಮಾಡ್ಕೊಡೋದೇ ಬೇರೆ ಇರ್ತಾರೆ. ಆಮೇಲೆ ನೆಕ್ಸ್ಟ್ ಪರ್ಸನ್ ನಿಮ್ಗೆ ವಾಟರ್ ಸಪ್ಲೈ ಮಾಡೋದೇ ಬೇರೆ ಇರ್ತಾರೆ. ಅಲ್ಲಿ ಮಾತ್ರ ಬಂದು ಆರ್ಡರ್ ತೊಗೊಂಡೋಗೋದು ಬೇರೆ ಇರ್ತಾರೆ, ಮತ್ತು ಬಂದು ಆರ್ಡರ್ ಸಪ್ಲೈ ಮಾಡೋದು ಬೇರೆ, ಬಿಲ್ ಕೊಡೋದು ಬೇರೆ. ಸೊ ಸಪ್ರೇಟ್ ಪೀಪಲ್ನ ಅವರು ಅರೇಂಜ್ ಮಾಡಿರ್ತಾರೆ, ಸಪ್ರೇಟ್ ಪೀಪಲ್ನ ಅಪಾಯಿಂಟ್ ಮಾಡ್ಕೊಂಡಿರ್ತಾರೆ. ಅವರೇ ಆ ವರ್ಕ್ ಮಾಡಬೇಕು. ಆ ವರ್ಕಲ್ಲಿ, ಆ ಪ್ರೊಸೀಜರಲ್ಲಿ, ಆ ಪರ್ಸನ್ಸಲ್ಲಿ ಯಾರು ಹೆಚ್ಚು ಕಮ್ಮಿ ಆಗಬಾರ್ದು, ಅದೇ ಯಾವ ವರ್ಕ್ನ ಎಕ್ಸ್ಚೇಂಜ್ ಆಗಬಾರ್ದು. ಓಕೆ, ಈಗ ನಾನು ಆರ್ಡರ್ ತೊಗೋತೀನಿ, ನಾವು ಆರ್ಡರ್ ತೊಗೋಕ್ಕಿಂತ ಮುಂಚೆ ನಿಮ್ಮನ್ನ ಏನೇನದ ಅನ್ನೋದನ್ನ ಹೇಳಬೇಕಾ? ಅಷ್ಟು ಮೆಮ್ರಿ ಪವರ್ ನನಗಿರಬೇಕು. ಈಗ ನನ್ನ ಹೋಟೆಲಲ್ಲಿ ಏನೇನದ ಅಂತ ಹೇಳೋಷ್ಟು ಮೆಮ್ರಿ ಪವರ್ ಆದರೂ ನನಗಿರಬೇಕು, ಅಷ್ಟು ಹೇಳೋದು ಕೆಪಾಸಿಟಿ ನನಗಿರಬೇಕು. ಈಗ ಬಿಲ್ ಬಂದು ಕೊಡೋರಿಗೆ ಅದನ್ನೆಲ್ಲ ಹೇಳೋಕ್ಕಾಗತ್ತೆ ರೀ? ಯಾಕಂದ್ರೆ ಅವ್ರಿಗೆ ಗೊತ್ತೇ ಇರಲ್ಲ. ಈಗ ಮ್ಯಾನೇಜರ್ಸ್ ಇರ್ತಾರೆ, ಮ್ಯಾನೇಜರ್ಸ್ ಹೋಟೆಲ್ ಒಳಗೆ ಏನೇನಾಗುತ್ತೆ ಅಂತ ಗೊತ್ತಿರುತ್ತೆ. ಅವ್ರು ಜಸ್ಟ್ ಕಸ್ಟಮರ್ ಎಷ್ಟು ಜನ ಬರ್ತಾರೆ, ಎಷ್ಟು ಜನ ಬಿಲ್ ಪೇಮೆಂಟ್ ಮಾಡ್ತಾರೆ, ನಂತರ ಡೇ ಎಂಡ್ಗೆ ಎಷ್ಟು ಕಲೆಕ್ಷನ್ ಆಯಿತು ಅದಷ್ಟೇ ಅವ್ರು ನೋಡ್ಕೋರು. ಯಾಕೆ ಅವ್ರಿಗೆ ಬಂದು ನೀವು ಮ್ಯಾನೇಜರ್ಗೆ ಬಂದು ನಿಮ್ಗೆ ಏನೇನದ ನಿಮ್ಮ ಹೋಟೆಲ್ ಅಂತ ಕೇಳಿದವ್ರಿಗೆ ಹೇಳೋಕ್ಕಾಗುತ್ತೆ? ಹೇಳ್ಬೋದು. ಒಂದು 3-4 ಐಟಮ್ ಹೇಳ್ತಾರೆ, ಆಮೇಲೆ ವೇಟರ್ಗೆ ಕಳಿಸ್ತಾರೇನ್ರಿ ಹೋಟೆಲ್ನಾಗ? ಸೊ ದಟ್ ಈಸ್ ದ ಮೇನ್ ಡಿಫಿಕಲ್ಟಿ. ಇಲ್ಲಿ ಏನಾಗುತ್ತೆ ಹೋಟೆಲ್ ಇಂಡಸ್ಟ್ರೀಸಲ್ಲಿ, ಒಂದ್ಸತಿ ಒಬ್ರು ವರ್ಕರ್ ಬರೋ, ಇನ್ನೊಂದ್ಸತಿ ಆ ವರ್ಕರ್ ಬರಲ್ಲ, ಅಥವಾ ನಿಮ್ಗೆ ಆರ್ಡರ್ ತೊಗೊಂಡಿರ್ತಾರೆ, ಅದನ್ನ ಆರ್ಡರ್ ಟೈಮ್ ಟು ಟೈಮ್ ಸಪ್ಲೈ ಮಾಡಲ್ಲ. ಇದು ಪಾಯಿಂಟ್ ಅರ್ಥ ಆಗತ್ತೆ ರೀ? ಆಮೇಲೆ ಈಗ ಅಕಸ್ಮಾತ್ ಒಂದೊಂದು ಹೋಟೆಲಲ್ಲಿ ಏನಾಗುತ್ತೆ, ನಿಮಗೆ ಬಂದು ಮ್ಯಾನೇಜರ್ ಕುತ್ಕೊಂಡು ನನಗೆ ಹೇಳ್ತಾನೆ, ಇಲ್ಲ ನಮ್ಮ ಹತ್ರ ಇಡ್ಲಿ ಅದ ಅಂತ ಹೇಳ್ತಾರೆ. ಆಮೇಲೆ ಹೋಗಿ ನೀವು ವೇಟರ್ ಕಡೆ ನಮ್ಗೆ 1 ಪ್ಲೇಟ್ ಇಡ್ಲಿ ಕೊಡ್ರಿ, ಇಲ್ಲ ಮೇಡಮ್ ಇಡ್ಲಿ ಖಲಾಸ್ ಆಗಿದೆ ಅಂತ ಹೇಳ್ತಾರೆ. ಅಲ್ಲಿ ಇನ್ವೆಂಟ್ರಿ ಪ್ರಾಬ್ಲಮ್ ಐತ್ರಿ. ಇಡ್ಲಿ ಅನ್ನೋದು ಇಟ್ ಇಸ್ ಅ ಫುಡ್, ಬಟ್ ಹೋಟೆಲ್ ಇಂಡಸ್ಟ್ರಿಗೆ ಇದು ಇನ್ವೆಂಟ್ರಿ. ಇದರಿಂದ ಸೇಲ್ ಮಾಡಿ ಅವ್ರ ಮನಿ ಇನ್ಕಮ್ ಅವ್ರು ಮಾಡ್ಕೋತಾರೆ, ಹೌದಾ? ಸೊ ಈ ರೀತಿ ಡಿಫ್ರೆನ್ಸಸ್ ಆಗ್ಬಾರ್ದು, ಈ ರೀತಿ ಕಮ್ಯುನಿಕೇಶನ್ ಡಿಫ್ರೆನ್ಸಸ್ ಆಗ್ಬಾರ್ದು. ನಿಮ್ಮ ಹತ್ರ ಯಾವತ್ತೂ ಇನ್ವೆಂಟ್ರಿ ಸ್ಟಾಕ್ ಇಟ್ಕೊಂಡಿರ್ಬೇಕು. ಪ್ಲಸ್ ಯಾವಾಗಲೂ ಕೇಳಿ ಆರ್ಡರ್ಸ್ ಸ್ಯಾಟಿಸ್ಫೈ ಮಾಡುವಂಥ ಕೆಪಾಸಿಟಿ ನಿಮಗಿರಬೇಕು. ಅಂಡರ್ಸ್ಟುಡ್ ದಿಸ್ ಒನ್? That is the channel or a pattern in which way they are selling the services to you, or the steps followed by the service industry to give a service to the people. Understood? As I told that in the hotel industry, how they are going to give the service. So step by step, they are going to give the service, right? And for each step, they appoint the different persons. If you take e-commerce as an example, in that e-commerce, the people who will take the orders are different, and the people who will dispatch the orders, they are different, and the people who will pack the orders,
they will be different. Okay, and the people who will supply the orders to you, they will be different. This is the 4 stages. The first one is, first they will take the order. Okay, the first step. After that, they will pack the order. The different people will be there for the packing. The third step is dispatching. Different people will be there. Okay, and last one is supply. Okay, understood? The next is outdated systems. See, outdated systems are nothing but the technology, which kind of technology you are using in your service industry. Okay, which kind of technology? See, mobile industry ಅಂತ ತಗೊಂಡ್ರೆ ನೀವು ಟೆಲಿಕಾಮ್ ಇಂಡಸ್ಟ್ರೀಸ್ ಅಲ್ಲಿ ಈಗ ಆಲ್ಮೋಸ್ಟ್ ಅದೆಲ್ಲನೂ ಆನ್ಲೈನ್ ಪೇಮೆಂಟ್ ಅದ ರೀ. ಓಕೆ, ನೀವಾಗ ಯಾವುದೇ BSNL ತಗೋರಿ, ಯಾವುದೇ ತಗೋರಿ, ಅವ್ರಿಗೆ ಈಗ ಆಲ್ಮೋಸ್ಟ್ ಎಲ್ಲ ಲೈಟ್ ಬಿಲ್ ಆಗಿರ್ಬೋದು, ಫೋನ್ ಬಿಲ್ಲು, ಗ್ಯಾಸ್ ಬಿಲ್ ಎಲ್ಲನೂ ಆನ್ಲೈನ್ ಅದ. ಹೌದಾ, ಆನ್ಲೈನ್ ಅದ ಅಲ್ರಿ. ಈಗ ನೀವು ಹೋಗಿ ನಾವೆಲ್ಲ ಪೇಪರ್ ವರ್ಕ್ ಮಾಡ್ತೀವಿ ಅನ್ನೋ ನಡೀತದ್ರಿ. ಬಿಕಾಸ್ ಅದು ಪೇಪರ್ ವರ್ಕ್ ಅಂದ್ರೆ ಔಟ್ಡೇಟೆಡ್ ಸರ್ವಿಸ್. ಅರ್ಥ ಆಗತ್ತದ್ರಿ ಈಗ ಔಟ್ಡೇಟೆಡ್ ಸಿಸ್ಟಮ್ ಯಾವ ರೀತಿ ಅಪ್ಲೈ ಮಾಡ್ಕೋತಾರಂತ. ಈಗ ಹೋಟೆಲ್ ಇಂಡಸ್ಟ್ರಿನ ಹೇಳಿದೆ ನಾನು, ಎಷ್ಟೋ ಇನೋವೇಷನ್ಸ್ ಆಗಿ ಹೋಟೆಲ್ ಇಂಡಸ್ಟ್ರೀಸಲ್ಲಿ ಎಷ್ಟೋ ಚೇಂಜಸ್ ಆಗ. ನಮ್ಮದು ಹೋಟೆಲ್ ಇಂಡಸ್ಟ್ರಿಯಲ್ಲ ಅವ್ರು ಏನು ಬರೀ ಸರ್ವಿಸ್ ಕೊಡ್ತಿದ್ರು, ಕಸ್ಟಮರ್ಸ್ಗೆ ಅಟ್ರಾಕ್ಟ್ ಮಾಡಿದಾಗ ಅವ್ರಿಗೆ ಯಾವ ರೀತಿ ಅಟ್ರಾಕ್ಟ್ ಮಾಡ್ಬೇಕಂತ ಗೊತ್ತಿರಲಿಲ್ಲ. ಈಗ ಯಾವುದೇ ಒಂದು ಹೋಟೆಲ್ಗೆ ಹೋಗಿ ಯಾವ ರೀತಿ ಅಟ್ರಾಕ್ಷನ್ ಕ್ರಿಯೇಟ್ ಮಾಡ್ತಾರೆ ಅವ್ರ ಕಸ್ಟಮರ್ಸ್ಗೆ, ಒಂದು ಹೋಟೆಲ್ಗೆ ನೀವು ಹೋದ್ರೆ ಅವ್ರದ್ದು ಎನ್ವಿರಾನ್ಮೆಂಟ್ ಯಾವ ರೀತಿ ಕ್ರಿಯೇಟ್ ಮಾಡಿರ್ತಾರೆ. ಈಗ ನೀವೇ ಇದೇ ಒಂದು ಬಿಜಾಪುರಲ್ಲೇ ನೋಡ್ರಿ, ಒಂದು ಓಲ್ಡ್ ಹೋಟೆಲ್ ಅಂದರೆ 1919 ಹೋಟೆಲ್ಗೆ ಹೋಗ್ರಿ, ಆಮೇಲೆ ಈಗ ಪ್ರೆಸೆಂಟ್ ಇರೋ ಹೋಟೆಲ್ಗೆ ಹೋಗ್ರಿ, ಏನು ಚೇಂಜಸ್ ಸಿಗುತ್ತೆ ನಿಮ್ಗೆ? ಒಂದು ವೆಲ್ ಕಮ್ಯುನಿಕೇಟೆಡ್, ಆಮೇಲೆ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ, ಟೇಬಲ್ಸ್ ಆಗಿರ್ಬೋದು, ಚೇರ್ಸ್ ಆಗಿರ್ಬೋದು, ಆಮೇಲೆ ಅವ್ರದ್ದು ಕಮ್ಯುನಿಕೇಶನ್ ವಿತ್ ದ ಕಸ್ಟಮರ್ಸ್, ಅವ್ರು ಯಾವ ರೀತಿ ಕಮ್ಯುನಿಕೇಟ್ ಮಾಡ್ತಾರೆ, ಆಮೇಲೆ ನಮ್ಮ ಹತ್ರ ಬಂದು ಯಾವ ರೀತಿ ಬಿಹೇವ್ ಮಾಡ್ತಾರೆ. ನಮಗೊಂದು ಆರ್ಡರ್ ಸಪ್ಲೈ ಮಾಡ್ಬೇಕಂದ್ರೆ ಅವ್ರು ಎಷ್ಟೆಲ್ಲ ಪ್ರೊಸೀಜರ್ ಫಾಲೋ ಮಾಡ್ಕೋತಾರೆ. ಆಮೇಲೆ ಬಿಲ್ಲಿಂಗ್ ಮೆಥಡ್ ಅಬ್ಸರ್ವ್ ಮಾಡಿರಿ, ಅವ್ರು ಕೈಲಾಗ ಕೊಡ್ತಾರೆ, ಇವ್ರು ಆ ರೀತಿ ಇಲ್ಲ. ಸೊ ಪ್ರಿಂಟೆಡ್ ಕೊಡ್ತಾರೆ ನಿಮ್ಗೆ. ಓಕೆ, ಮತ್ತು ವಾಪಸ್ ಹೋಗ್ಬೇಕಾದ್ರೆ ನಿಮ್ಗೆ ಎಕ್ಸಾಕ್ಟ್ ಅವ್ರು ವಿತ್ ಸ್ಮೈಲಿಂಗ್ ಫೇಸ್ ಇರುತ್ತೆ. ನಾವು ಫಸ್ಟ್ ಎಂಟ್ರೆನ್ಸ್ಗೆ ಅವ್ರು ವಿತ್ ಸ್ಮೈಲಿಂಗ್ ಫೇಸ್ ಇರುತ್ತೆ. ಆಮೇಲೆ ಒಳಗೆ ಬರ್ಬೇಕಾದ್ರೆ ನಿಮ್ಮ ಒಂದು ಹೋಟೆಲ್ ಒಳಗೆ ಕಾಲು ಇರ್ಬೇಕು, ಎಷ್ಟೆಲ್ಲ ಅಟ್ರಾಕ್ಟಿವ್ ಥಿಂಗ್ಸ್ ಇಟ್ಟಿರ್ತಾರೆ ನಿಮ್ಮ ಹೋಟೆಲ್ಗೆ. ಬಟ್ ಇದೆಲ್ಲ ನಮ್ಮ ಓಲ್ಡ್ ಇಂಡಸ್ಟ್ರೀಸಲ್ಲಿ ಸಿಗುತ್ತೆ. ದಟ್ ಈಸ್ ದ ಓಲ್ಡ್ ಇಂಡಸ್ಟ್ರಿ, ದಟ್ ಈಸ್ ಔಟ್ಡೇಟೆಡ್ ಸಿಸ್ಟಮ್. ಅದೇನೇ ನಾವು ಫಾಲೋ ಮಾಡ್ಕೊಂಡು ಬಂದರೆ ನಮಗೆ ನಾವು ಸರ್ವಿಸ್ ಫೀಲ್ಡಲ್ಲಿ ಮುಂದುವರೋಕ್ಕಾಗಲ್ಲ. ಈಗ ಯಾವ ರೀತಿ ಚೇಂಜಸ್ ಇದೆ ಆ ಚೇಂಜಸ್ನ ಅಕ್ಸೆಪ್ಟ್ ಮಾಡ್ಕೋಬೇಕು. ಈಗ ನಾನು ಸಡನ್ ಆಗಿ ನಮ್ಗೆ ಈಗ ಎಜುಕೇಷನ್ ಇಂಡಸ್ಟ್ರಿ ಇದ್ದರೆ ಬೆಸ್ಟ್ ಎಕ್ಸಾಂಪಲ್. ಈಗ ನಿಮ್ಗೆ ಮೊದಲೆಲ್ಲ ಆಫ್ಲೈನ್ ಕ್ಲಾಸಸ್ ಹೇಳ್ತಿದ್ವಿ. ನೀವು ಕಾಲೇಜಿಗೆ ಬರ್ತಿದ್ವಿ, ನಾವು ಇದು ಬೋರ್ಡ್ ಯೂಸ್ ಮಾಡ್ತಿದ್ವಿ, ಚಾಪೀಸು ಮಾರ್ಕರ್ ಯೂಸ್ ಮಾಡ್ಕೊಂಡು ನಿಮ್ಗೆ ಕ್ಲಾಸಸ್ ಹೇಳ್ತಿದ್ವಿ. ನಿಮ್ಗೆ ಅದಾದ್ಮೇಲೆ ಕೊರೋನಾ ಬಂತು, ಸಡನ್ನಾಗಿ ಆನ್ಲೈನ್ ಕ್ಲಾಸಸ್ ಅಂತ ಬಂತು. ದಿಸ್ ಈಸ್ ನ್ಯೂ ಟು ಅಸ್ ಆ್ಯಂಡ್ ಇಟ್ ಈಸ್ ಆಲ್ಸೋ ನ್ಯೂ ಟು ಯು. ನಿಮಗೂ ಹೊಸದು, ನಮಗೂ ಹೊಸದು. ಬಟ್ ನಾವು ಇದಕ್ಕೆ ಅಡಾಪ್ಟ್ ಆದ್ವಲ್ರಿ. ಬಟ್ ಇದಕ್ಕೆ ಅಡಾಪ್ಟ್ ಆಗದೆ ಎಷ್ಟೋ ಕಾಲೇಜಸ್ ಅದೇ ರೀತಿ ಹಾಗೆ ಕುಂತಾರ. ಆ ಸ್ಟೂಡೆಂಟ್ಸ್ಗೂ ಲಾಸು, ನಮಗೂ ಲಾಸು. ಸೊ ಈಗ ಅದೇ ರೀತಿ ಯಾವ ರೀತಿ ಚೇಂಜಸ್ ಬರ್ತೋ ಆ ರೀತಿ ಚೇಂಜಸ್ಗೆ ನಾವು ಅಡಾಪ್ಟ್ ಮಾಡ್ಕೊತ ಹೋಗ್ಬೇಕು. ಸೊ ಅದೇ ಹಳೆ ಸಿಸ್ಟಮ್ನ ನಾವು ಇಟ್ಕೊಂಡು ಕೂಡ್ಕೊತ ಹೋಗ್ಬಾರ್ದು ಇಫ್ ಯು ವಾಂಟ್ ಟು ರನ್ ಅ ಸರ್ವಿಸ್ ಇಂಡಸ್ಟ್ರಿ. ಅಂಡರ್ಸ್ಟೂಡ್? ನೆಕ್ಸ್ಟ್, high airfares and poor customer service. See, high airfares means some of the industries ಅಲ್ಲಿ ಏನಾಗುತ್ತೆ, ಈಗ ಏರ್ಲೈನ್ ಇಂಡಸ್ಟ್ರಿ ತಗೋರಿ, ಏರ್ಲೈನ್ ಇಂಡಸ್ಟ್ರೀಸ್ ತಗೊಂಡ್ರೆ ಅಲ್ಲಿ ಏನಾಗುತ್ತೆ, ಪ್ರೈಸ್ ಹೈ. ಒಂದು ಫ್ಲೈಟ್ ಬುಕ್ ಮಾಡ್ಬೇಕಂದ್ರೆ ಒಂದು ಫ್ಲೈಟಲ್ಲಿ ಒಂದು ಸೀಟ್ ಬುಕ್ ಮಾಡ್ಬೇಕಂದ್ರೆ ನಮ್ಗೆ ಮಿನಿಮಮ್ 2000 to 2500 ತಗೋತಾರೆ. ಬಟ್ ಸರ್ವಿಸು ವೆರಿ ಪುವರ್. ಕೆಲವೊಂದು ಇಂಡಸ್ಟ್ರಿ ಏರ್ಲೈನ್ಸ್ ಇಂಡಸ್ಟ್ರೀಸ್ ಅದಾವ, ಏರ್ಲೈನ್ ಕಂಪ್ನೀಸ್ ಅದಾವ. ಹೈ ರೇಟು ಸರ್ವಿಸ್ ಪುವರ್, ಲೋ ರೇಟು ಸರ್ವಿಸ್ ಅದಕ್ಕಿಂತ ಪುವರ್. ನಾವು ಎಷ್ಟು ಪ್ರೈಸ್ ಫಿಕ್ಸ್ ಮಾಡಿರ್ತಿಲ್ಲ ಅದಕ್ಕೆ ಪ್ರೈಸಿಗೆ ತಕ್ಕಂತ ಅಟ್ಲೀಸ್ಟ್ ಅದಕ್ಕೆ ಮ್ಯಾಚ್ ಆಗೋಂಥ ಸರ್ವಿಸಲ್ಲಿ ನಾವು ಕೊಡಬೇಕು. ಇಲ್ಲ ನಮ್ಮ ಸರ್ವಿಸ್ ಯಾವ ರೀತಿ ಅದ, ನಮ್ಮ ಪುವರ್ ಕ್ವಾಲಿಟಿ ಸರ್ವಿಸ್ ಅದ, ನಾವು ಓಕೆ ಮಿನಿಮಮ್ ಪ್ರೈಸ್ ಇಟ್ಟು, ಬಟ್ ಹೈ ಪ್ರೈಸ್ ಇಟ್ಟು ಕಮ್ಮಿ ಸರ್ವಿಸ್, ಲೋ ಕ್ವಾಲಿಟಿ ಸರ್ವಿಸ್ ಕೊಡೋದು ದಟ್ ಈಸ್ ನಾಟ್ ಫೇರ್. ಈಗ ಏರ್ಲೈನ್ ಇಂಡಸ್ಟ್ರಿಯಲ್ಲಿ ಅಂಬಾನಿದು ನೋಡಿರಿ, ಅಂಬಾನಿದು ಏರ್ಲೈನ್ಸ್, ರಿಲಯನ್ಸ್ದು ಅಲ್ಲಿ ಹೈ ರೇಟ್ ಅದ ರೀ. ಓಕೆ, ಟಾಟಾದು ಮಿನಿಮಮ್ ಅದ, ನಾಮಿನಲ್ ಪ್ರೈಸ್ ಅದ ಟಾಟಾ ಇಂದು. ಬಟ್ ಅಂಬಾನಿದು ಏನದ ಪ್ರೈಸ್ ಫುಲ್ ಹೈ ಅದ. ಜಸ್ಟ್ ಜನರಲ್ ಕ್ಲಾಸಿಗೆ ಹೈ ರೇಟ್ ಕೊಡ್ಬೇಕು ನಾವು, ಬಟ್ ಸರ್ವಿಸ್ ಮಾತ್ರ ಪುವರ್. ಅವ್ರು ಯಾವ ಬಿಸ್ನೆಸ್ ಮ್ಯಾಗ ಕನ್ಸಲ್ಟ್ ಮಾಡ್ತಾರೆ, ಓನ್ಲಿ ಬಿಸ್ನೆಸ್ ಕ್ಲಾಸ್.
ಕ್ಲಾಸ್. ಫ್ಲೈಟ್ಸ್ ಅಲ್ಲಿ ಜಾಸ್ತಿ ಫೆಸಿಲಿಟಿ ಸಿಗುತ್ತೆ ಬಿಸ್ನೆಸ್ ಕ್ಲಾಸ್ ಪೀಪಲ್. ಜನರಲ್ ಕ್ಲಾಸ್ ಪೀಪಲ್ಗೆ ಏನು ಸರ್ವಿಸಸ್ ಸಿಗಲ್ಲ. ಅಂಡರ್ಸ್ಟುಡ್? ಈ ರೀತಿ ಡಿಫ್ರೆನ್ಶಿಯೇಟ್ ಮಾಡಬಾರ್ದು. ನಮ್ದು ಕ್ವಾಲಿಟಿ, ನಮ್ಮ ಸರ್ವಿಸ್ ಕ್ವಾಲಿಟಿ ಯಾವ ರೀತಿ ಅನ್ನೋದು ನಮ್ಗೆ ಗೊತ್ತೇ ಇರುತ್ತೆ. ಸೊ ಆ ಕ್ವಾಲಿಟಿ ತಕ್ಕಂತ ನೀವು ಪ್ರೈಸ್ ಫಿಕ್ಸ್ ಮಾಡಿ. ಅದ್ರ ಬದಲು ನೀವು ಹೈ ಫಿಕ್ಸ್ ಮಾಡಿ ಲೋ ಕ್ವಾಲಿಟಿ ಸರ್ವಿಸ್ ಕೊಡೋದು, ದಟ್ ಈಸ್ ನಾಟ್ ಫೇರ್. ಓಕೆ, the next one is lack of verification procedures. Yes, lack of verification procedure means, as I told in the e-commerce, the best example I think nandu own example, ನಾನು just 2 months back ಒಂದು ಫ್ಲಿಪ್ಕಾರ್ಟ್ ಅಲ್ಲಿ ಒಂದು ಆರ್ಡರ್ ಹಾಕಿದ್ದೆ. ಇಟ್ ಜಸ್ಟ್ ಕಾಸ್ಟ್ ಆಫ್ 200. ಸೊ ನಾನು ಸೆಲೆಕ್ಟ್ ಮಾಡಿದ್ದು ಕ್ಯಾಶ್ ಆನ್ ಡೆಲಿವರಿ. ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದು, ಸೊ ಮೋಡ್ ಆಫ್ ಪೇಮೆಂಟ್ ನಾನು ಸೆಲೆಕ್ಟ್ ಮಾಡಿದ್ದು ಕ್ಯಾಶ್ ಆನ್ ಡೆಲಿವರಿ. Till today I didn't get the product. 2 months ಡ್ಯೂರಿಂಗ್ ದಸರಾ ಟೈಮಲ್ಲಿ ನಾನು ಹಾಕಿದ ಆರ್ಡ್ರು ವಾಪಸ್ ನ್ಯೂ ಇಯರ್ ಬಂದು ನಾನು ಇನ್ನೂ ಹಾಕಿದ ಆರ್ಡ್ರ್ ಮನೆಗೆ ಬಂದೇ ಇಲ್ಲ. ದಟ್ ಈಸ್ ಲ್ಯಾಕ್ ಆಫ್ ವೆರಿಫಿಕೇಶನ್ ಪ್ರೊಸೀಜರ್ಸ್. ನಾನು ಆಲ್ರೆಡಿ ಆನ್ಲೈನ್ ಸರ್ವಿಸಲ್ಲಿ ನಾನು ಆನ್ಲೈನ್ ಒಂದು ಪ್ರಾಡಕ್ಟ್ನ ಆನ್ಲೈನಲ್ಲಿ ಸೆಲ್ ಮಾಡ್ಬೇಕಂದ್ರೆ ಏನೇನು ಪ್ರೊಸೀಜರ್ ಅಂತ ಹೇಳಿದೆ. ಫಸ್ಟ್ ಆರ್ಡರ್ ಹೌ ಟು ಟೇಕ್ ದ ಆರ್ಡರ್, ದೆನ್ ಪ್ಯಾಕ್ ಮಾಡಬೇಕು, ಆಮೇಲೆ ಡಿಸ್ಪ್ಯಾಚ್ ಮಾಡಬೇಕು, ಅದಾದ್ಮೇಲೆ ನಮಗೆ ಸಪ್ಲೈ ಮಾಡಬೇಕು, ಶಿಪ್ಪಿಂಗ್. ಬಟ್ ಇವತ್ತಿನವರೆಗೂ ನಾವು ನೋಡ್ರಿ, ಇವತ್ತಿನವರೆಗೂ ನಾವು ಚೆಕ್ ಮಾಡಿ ಡಿಸ್ಪ್ಯಾಚ್ ಆಗದ ಶಿಪ್ಪಿಂಗ್ನಾಗ ಅದ ಅಂತ ಅಷ್ಟೇ ತೋರಿಸುತ್ತೆ ನೋಟಿಫಿಕೇಶನ್. ಇವನ್ ನಾನು ಆಫ್ಟರ್ ದಟ್ ನಾನು ಅಲ್ಲಿ, ಯಾಕಂದ್ರೆ ಅವ್ರ ಕಸ್ಟಮರ್ಸ್ ಕೇಳಿದವರು ನಮ್ಮ ಸರ್ವಿಸ್ ಏನು ಯಾವ ಪ್ರೊಸೀಜರ್ ಅನ್ನೋಕೆ ಅವ್ರು ಫಾಲೋ ಮಾಡ್ತಿಲ್ಲ. ಓಕೆ, ಇವ್ರು ನಮ್ದು ಇದು ಬೇಬಿ 200 ಆರ್ಡರ್ ಇರ್ಬೋದು, ಬಟ್ ಆ 200 ಒಂದು ವರ್ತ್ ಅಲ್ಲ, ದಟ್ ಈಸ್ ಎ ಇನ್ಕಮ್ ಟು ದೇಮ್, ರೈಟ್? ಆ 200 ಆರ್ಡರ್ ಆದಂತ ಸೊ ಒಮ್ಮೊಮ್ಮೆ ಏನು ಮಾಡ್ತಾರೆ, ಕಮ್ಮಿ ಪ್ರೈಸ್ ಇದೆ ಅಂತ ಬಿಟ್ಟು ನೆಗ್ಲೆಕ್ಟ್ ಮಾಡ್ತಾರೆ. ಆ ಪ್ರೊಸೀಜರ್ ಫಾಲೋ ಆಗೋದಿಲ್ಲ ಅಂತ ನಾವು ನೋಡೋಣ. ಈ ಅಕಸ್ಮಾತ್ ಅವರೇ ನಾನು ಪ್ರೊಸೀಜರ್ ಓಕೆ ಇದು ಪ್ರಾಡಕ್ಟ್ ಸೆಲ್ ಆಗಿದೆ ಇಲ್ಲ, ಪ್ರಾಡಕ್ಟ್ ಕಸ್ಟಮರ್ ರೀಚ್ ಆಗಿದೆಯೋ ಇಲ್ಲ ಅಂತ ಅವ್ರು ನೋಡಿದ್ರೆ ನನಗೆ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ಹೌದ್ರಿ? ಸ್ಟಿಲ್ ಐ ಕ್ಯಾನ್ ಶೋ ಯು. ಇವಾಗಲೂ ನಾನು ಫ್ಲಿಪ್ಕಾರ್ಟ್ನಲ್ಲಿ ಓಪನ್ ಮಾಡಿ ತೋರಿಸಿದ್ರೆ ನಾನು ಡಿಸ್ಪ್ಯಾಚ್ ಆಗಿದ್ದು ಜಸ್ಟ್ ಡಿಸ್ಪ್ಯಾಚ್ ಶಿಫ್ಟ್ ಅಂತ ಅಷ್ಟೇ ಬರ್ತೀನಿ ನೋಟಿಫಿಕೇಶನ್. ಇವತ್ತಿನವರೆಗೂ ನನ್ನ ಪ್ರಾಡಕ್ಟ್ ನನ್ನ ಮನೆಗೆ ಬಂದೇ ಇಲ್ಲ. ಸೊ ಈ ರೀತಿ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡೋದು. ಈ ಕಂಪ್ನಿ ಫ್ಲಿಪ್ಕಾರ್ಟ್ ಅದನ್ನು ಒಂದೇ ಪ್ರಾಡಕ್ಟ್ ಇರಲಿ, ಓಕೆ ಫಸ್ಟ್ ಆರ್ಡರ್ ಬಂತ, ಆರ್ಡರ್ ಆದ್ಮೇಲೆ ಅವ್ರು ಪ್ಯಾಕಿಂಗ್ ಆಗಿದೆಲ್ಲ ಅಂತ ಚೆಕ್ ಮಾಡಬೇಕು. ಪ್ಯಾಕಿಂಗ್ ಆಯ್ತಾ, ಪ್ಯಾಕಿಂಗ್ ಆದ್ಮೇಲೆ ಡಿಸ್ಪ್ಯಾಚ್ ಆಯ್ತೋ ಇಲ್ಲ ಅಂತ ಚೆಕ್ ಮಾಡಬೇಕು. ಡಿಸ್ಪ್ಯಾಚ್ ಆದ್ಮೇಲೆ ನೆಕ್ಸ್ಟ್ ಶಿಫ್ಟ್ ಆಯ್ತೋ ಇಲ್ವೋ, ಕಸ್ಟಮರ್ ರೀಚ್ ಆಯ್ತೋ ಇಲ್ಲ, ಅಪ್ ಟು ಕಸ್ಟಮರ್ ಡೋರ್ ವರ್ಗು ರೀಚ್ ಆಯ್ತೋ ಇಲ್ಲ ಅಂತ ಅವ್ರು ಚೆಕ್ ಮಾಡ್ಕೊತಾನೆ ಇರ್ಬೇಕ್ರಿ. ಡೋರ್ಸ್ ರೀಚ್ ಆದ್ಮೇಲೆ ಕಸ್ಟಮರ್ಸ್ ಇಂದ ಫೀಡ್ಬ್ಯಾಕ್ ತಗೊಂಡ್ಮೇಲೆ ಅವ್ರ ಸರ್ವಿಸ್ ಪ್ರೊಸೀಜರ್ ಎಂಡ್ ಆಗೋದು. ಸೊ ಇಷ್ಟೆಲ್ಲ ಪ್ರೊಸೀಜರ್ ಫಾಲೋ ಮಾಡಲೇಬೇಕು. ಅಂಡರ್ಸ್ಟುಡ್? ಓಕೆ, next one is incorrect product descriptions. Yes, incorrect product description means sometimes ಏನು ಮಾಡ್ತಾರೆ, ಈಗ ಆನ್ಲೈನ್ ಬಿಸ್ನೆಸ್ ಅಲ್ಲಿ ಏನು ಮಾಡ್ತಾರೆ, ಈಗ ಯಾವುದೋ ಫುಟ್ವೇರ್ ತಗೋರಿ, ಶೂಸ್ ಆಗಿರ್ಬೋದು, ಸ್ಯಾಂಡಲ್ಸ್ ಆಗಿರ್ಬೋದು, ಅವ್ರ ಹತ್ರ ಸ್ಟಾಕ್ ಇರಲ್ಲ 8 ನಂಬರ್ದು 7 ನಂಬರ್ದು, ಬಟ್ 8 ನಂಬರ್ ಸ್ಟಾಕ್ ಅದ ಅಂತ ಹೇಳ್ತಾರೆ ನಮಗೆ. ನಾವು 8 ನಂಬರ್ ಸ್ಟಾಕ್ ಅದ ಅಂದ್ಕೂಲೆ ನಾವು ಆರ್ಡರ್ ಹಾಕ್ತೀವಿ. ನಮ್ಮ ಮನೆ ಕಳ್ಸೋದು ಯಾವುದು 7 ನಂಬರ್ಸ್. 8 ನಂಬರ್ ಫುಟ್ವೇರ್ ಹಾಕಿರೋ ನಮ್ಗೆ ಕಳ್ಸೋದು 7 ನಂಬರ್. ಇಲ್ಲಿ ಏನಾಯ್ತು, ಇನ್ಕರೆಕ್ಟ್ ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್. ಅವ್ರ ಹತ್ರ 8 ನಂಬರ್ ಸ್ಯಾಂಡಲ್ಸ್ ಇಲ್ಲ, 8 ನಂಬರ್ ಫುಟ್ವೇರ್ ಇಲ್ಲ, ನಮ್ಗೆ 8 ನಂಬರ್ ಇಲ್ಲ ಅಂತ ಡೈರೆಕ್ಟ್ ಆಗಿ ಅವ್ರು ಹೇಳಬೇಕು. ಅದ ಅಂತ ಹೇಳಿ ಆಮೇಲೆ 7 ನಂಬರ್ಸ್ ಕಳ್ಸೋದು, ದಟ್ ಇಸ್ ರಾಂಗ್. ಸೊ ಈ ರೀತಿ ಪ್ರಾಬ್ಲಮ್ಸ್ನ ಅವ್ರು ಕ್ರಿಯೇಟ್ ಮಾಡ್ಕೋಬಾರ್ದು. ದಟ್ ಇಸ್ ಅ ಚಾಲೆಂಜ್. ಇದು ಯಾರ ಮಿಸ್ಟೇಕ್ ರೀ? ಆರ್ಡರ್ಸ್ ಯಾರು ತಗೋತಿರ್ತಾರಲ್ಲ ವರ್ಕರ್ಸ್, ಅವ್ರ ಮಿಸ್ಟೇಕ್. ಆ್ಯಂಡ್ ಡಿಸ್ಪ್ಲೇ ಮಾಡ್ತಿರ್ತಾರಲ್ಲ ಈ ರೀತಿ ಪ್ರಾಡಕ್ಟ್ಸ್ ಅದಾವ ಅಂತ, ದಟ್ ಇಸ್ ಅ ಮಿಸ್ಟೇಕ್ ಆಫ್ ದಟ್. ಅಲ್ಲಿ ಅವ್ರ ಎಫಿಷಿಯನ್ಸಿನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. Understood? Incorrect product differentials. Okay. Remaining thing we will learn in the next class. Understood everyone here? Okay, have a nice day. Remaining 3 to 4 challenges are there. We will discuss in our next class and we will start the franchise. Okay? Have a nice day.